ಹೀಗೆ ಅಮಾಯಕರಂತೆ ದೃಶ್ಯದಲ್ಲಿ ಕಾಣಿಸುತ್ತಿರುವ ಈತನ ಹೆಸರು ಶಾಂತಕುಮಾರ್ ಹಾಗೂ ಮತ್ತೊಬ್ಬನ ಹೆಸರು ಜ್ಞಾನಪ್ರಕಾಶ್. ಈ ಇಬ್ಬರು ಮೂಲತಃ ಕೆಜಿಎಫ್ ನಿವಾಸಿಗಳು. ಈ ಇಬ್ಬರು ಸೇರಿ ಮನೆಗಳ್ಳತನ ಮಾಡಿ ಬಂದ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದರಂತೆ. ಹೌದು, ಕಳೆದ ಮಾರ್ಚ್ನಲ್ಲಿ ಚಿಕ್ಕಬಳ್ಳಾಪುರ ನಗರದ 31ನೇ ವಾರ್ಡ್ನ ಸುಣ್ಣಗಲ್ಲು ಬೀದಿಯಲ್ಲಿ ವಾಸವಾಗಿರುವ ಲೋಕೇಶ್ ಎಂಬುವವರು ಯುಗಾದಿ ಹಬ್ಬದ ಹಿನ್ನೆಲೆ ಊರಿಗೆ ಹೋಗಿದ್ದರಂತೆ. ನಂತರ ಊರಿಂದ ವಾಪಸ್ ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ 220 ಗ್ರಾಂ ಚಿನ್ನ ಕಳ್ಳತನವಾಗಿದ್ದು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇನ್ನು ನಗರ ಠಾಣೆ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ದುಷ್ಕರ್ಮಿಗಳಿಗೆ ಬಲೆ ಬೀಸಿದಾಗ ಪೊಲೀಸರು ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬೇರೆ ಕಳ್ಳತನ ಪ್ರಕರಣವೊಂದರಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ತಿಳಿದು ಘನ ನ್ಯಾಯಾಲಯದ ಅನುಮತಿ ಪಡೆದು ಆರೋಪಿಗಳನ್ನು ಕರೆದು ತಂದು ವಿಚಾರಣೆ ನಡೆಸಿ ನಂತರ ಆರೋಪಿಗಳಿಂದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಹಾಗೂ ಬೇಗೂರು ಠಾಣೆ ಪೊಲೀಸರು ಸೇರಿದಂತೆ 5 ಉಂಗುರಗಳು, 1 ಚೈನ್, 5 ಜೊತೆ ವಾಲೆಗಳು, ಒಟ್ಟು 136 ಗ್ರಾಂ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿಗಳು ಹೊರಗೆ ಬೀಗ ಹಾಕಿರುವ ಮನೆಗಳೇ ಇವರ ಟಾರ್ಗೆಟ್ ಅಂತ. ರಾತ್ರಿ ವೇಳೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಮನೆಗಳ್ಳತನ ಮಾಡಿ ಬಂದ ದುಡ್ಡಿನಲ್ಲಿ ಶೋಕಿ ಮಾಡುತ್ತಿದ್ದರಂತೆ. ಏನೋ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಈ ಕಳ್ಳರ ಗ್ಯಾಂಗ್ ಒಂದನ್ನ ಹಿಡಿದು ಜೈಲಿಗಟ್ಟಿದ್ದಾರೆ. ನಮಸ್ಕಾರ. ಚಿಕ್ಕಬಳ್ಳಾಪುರ ನಗರದು ನಾಗಜ್ಯೋತಿ ನಗರ್ ಸುಣ್ಣಗಲ್ಲು ಬೀದಿನಲ್ಲಿ ಮಾರ್ಚ್ ತಿಂಗಳಲ್ಲಿ 29 ಮಾರ್ಚ್ಗೆ ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿದೆ. ಈ ಕಳ್ಳತನ ಕೇಸ್ದು ಮಾಹಿತಿ ಪ್ರಕಾರ ಇವರು ಯುಗಾದಿ ಹಬ್ಬದ ಮಾಡೋಕ್ಕೆ ಬೇರೆ ಕಡೆ ಹೋಗಿದ್ದಾರೆ, ಮನೆ ಲಾಕ್ ಮಾಡಿ. ಆಮೇಲೆ ಮನೆಗೆ ಬರುವಾಗ ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಮಾರ್ನಿಂಗ್ ಈ ಥರ ಯಾರು ಲಾಕ್ ಬ್ರೇಕ್ ಮಾಡಿ ಈ ಥರ ಕಳ್ಳತನ ಆಗಿದೆ ಮನೆಯಲ್ಲಿ. ಅವರು ಅರೌಂಡ್ 7 ಲ್ಯಾಕ್ದು ಕಳ್ಳತನ ಆಗಿದೆ. ಈ ಥರ 7 ಲ್ಯಾಕ್ದು ಬೇರೆ ಬೇರೆ ಐಟಮ್ಸ್, ಗೋಲ್ಡ್, ಸಿಲ್ವರ್, ಕ್ಯಾಶ್ ವಗೇರ ಕೂಡ ಕಳ್ಳತನ ಆಗಿದೆ. ಈ ಥರ ಅವರು ಬೇರೆ ಬೇರೆ ಐಟಮ್ಸ್ದು ನಮಗೆ ಡೀಟೇಲ್ಸ್ ಕೊಡಿ ಕಂಪ್ಲೇಂಟ್ ಕೊಟ್ಟಿದ್ದು. ಈ ವಿಚಾರ ಬಗ್ಗೆ ನಾವು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ 40/2025 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಆದಮೇಲೆ ನಮ್ಮ ಟೀಮ್ ಈ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈ ಕೇಸ್ದು ನಾವು ಪತ್ತೆ ಮಾಡಿದ್ದೀವಿ. ಈಗ ಈ ಕೇಸಲ್ಲಿ ನಮಗೆ ಟೋಟಲ್ 2 ಜನ ಆರೋಪಿ. ಒಬ್ಬರು ಶಾಂತಕುಮಾರ್ ಅರೌಂಡ್ 37 ಇಯರ್ಸ್ ಏಜ್, ಇವರದು ವಾಸ KGF. ಮತ್ತು ಇನ್ನೊಬ್ಬರು ಜ್ಞಾನಪ್ರಕಾಶ್, ಇವರದು ವಾಸ ಕೂಡ KGF, 40 ಇಯರ್ಸ್ ಅರೌಂಡ್ ಏಜ್ ಇವರದು. ಈ 2 ಜನ ನಮಗೆ ಸಿಕ್ಕಿದ್ದಾರೆ. ಈಗ ಟೋಟಲ್ ನಮಗೆ 52 ಗ್ರಾಮ್ಸ್ ಗೋಲ್ಡ್ದು ರಿಕವರಿ ಆಗಿದೆ. ಅಲ್ಲಿ ಒಂದು ಬಂಗಾರದ ಚೈನ್ ಇದೆ ಮತ್ತು 5 ರಿಂಗ್ಸ್ ಇದೆ ಮತ್ತು ಇಯರಿಂಗ್ಸ್ ವಗೇರ ಇದೆ. ಇದು ಎಲ್ಲ ನಾವು ಈಗ ರಿಕವರಿ ಮಾಡಿದ್ದೀವಿ. ಜೊತೆಗೆ ಅರೌಂಡ್ 6 ಲ್ಯಾಕ್ಸ್ದು ಅಮೌಂಟ್ದು ರಿಕವರಿ ಇದೆ. ಈ 2 ಜನಗೆ ಅರೆಸ್ಟ್ ಮಾಡಾದಮೇಲೆ ನಮಗೆ ಗೊತ್ತಾಯಿತು ಬೇರೆ ಜಾಗ ಕೂಡ ಕೇಸಸ್ ಇದೆ. ಈ ಶಾಂತಕುಮಾರ್ ಮೇಲೆ ಅರೌಂಡ್ 4-5 ಕೇಸ್ ಇದೆ ಮತ್ತು ಜ್ಞಾನಪ್ರಕಾಶ್ ಮೇಲೆ 2-3 ಕೇಸಸ್ ಇದೆ. ಬೇಗೂರಲ್ಲಿ ಕೂಡ ಇವರು ರಿಕವರಿ ವಗೇರ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಟೀಮ್ ಪತ್ತೆ ಮಾಡಿದ್ದಾರೆ. ಸ್ವಲ್ಪ ಟೈಮ್ ಆಯಿತು, ಬಟ್ ಸಿನ್ಸ್ ಬೇರೆ ಜಾಗ ಕೂಡ ಇನ್ವಾಲ್ವ್ಮೆಂಟ್ ಇತ್ತು, ಸೊ ಬೇರೆ ಸ್ಟೇಷನ್ಸ್ಗೆ ಕೂಡ ನಾವು ತಿಳಿಸಿದ್ದೀವಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಈ ಥರ ಬೇರೆ ಕೇಸಸಲ್ಲಿ ಇದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.